ತಂದಿರೋದು ಟೈಗರ್ ಜಾರಿ ಅಂತೆ, ಅಲ್ಲ ಜಾರಿ ಅಲ್ಲ ಎಂತ ಅಮ್ಮ, ಟೈಗರ್ ಪ್ರಾನ್ಸ್. ಅಯ್ಯೋ ಸರ್ ಗಡ ಮಾತಾಡ್ಬೇಡ. ಅಲ್ಲ ನೀನ್ ಹೇಳ ಯಾವ್ದಾವ್ದು ಬಿಚ್ಕಂದಡಿ ಹೇಳ್ಕಲ್ದ ನೀನು. ಟೈಗರ್ ಲೇಡಿ ಟೈಗರ್ ಚಟ್ನಿನ ಕಟ್ ಮಾಡ್ತಿದ್ದಾಳೆ. ಗೋ ಭಾಷೆ ಗೊತ್ತಿಲ್ಲ ಅನ್ಸ್ತೇನೆ. ಆಕ್ಚುಲಿ ನಾನು 1 ಮಿನಿಟ್ ಅಲ್ಲೇ ರಪ್ಪ ರಪ್ಪ ಮಾಡ್ತಿದ್ದೆ, ಗುಂಡ ಇದ್ದಿದ್ದಕ್ಕೋಸ್ಕರ ಲೇಟ್ ಆಗ್ತಿದೆ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಅಮ್ಮ ಮಾಡುದಾ ಇಲ್ಲ ನೀವು ಮಾಡುದಾ, ಮತ್ತೆ ಅಮ್ಮ ಮಾಡಿದಂತ ಕೋಳಿ ಸುಕ್ಕದ ಪೌಡರ್. ಆಯ್ತು. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ ಕುಂದಾಪುರದ ಹೆಣ್ ಪಂಚಮಿ ಕೃಷ್ಣ. ಏನಪ್ಪ ಇಷ್ಟು ಚಂದ ರೆಡಿಯಾಗಿ ಎಲ್ಲೋ ಫಂಕ್ಷನ್ ಹೋಗ್ತಿದ್ದಾಳೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಇಲ್ಲ, ಇವತ್ತು ನಾನೊಂದು ಕುಕಿಂಗ್ ವಿಡಿಯೋ ಮಾಡ್ಬೇಕು ಅಂತ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಇಷ್ಟು ಚಂದ ರೆಡಿ ಆಗಿದ್ದೀನಿ. ಸೊ ಏನ್ ಕುಕಿಂಗ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಟಂಟಡಾನ್, ಇದು ಪಪ್ಪ ತಂದಿರೋದು ಟೈಗರ್ ಜಾರಿ ಅಂತೆ, ಅಲ್ಲ ಜಾರಿ ಅಲ್ಲ ಎಂತ ಅಮ್ಮ, ಟೈಗರ್ ಪ್ರಾನ್ಸ್. ಟೈಗರ್ ಪ್ರಾನ್ಸ್ ಅದೇ ಚಟ್ಲಿ, ಟೈಗರ್ ಏನು ಚಟ್ಲಿ. ನಾನು ಯಾವತ್ತು ಇದನ್ನ ಕುಕ್ ಮಾಡಿರ್ಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ಟೈಗರ್ ಪ್ರಾನ್ಸ್ ಸುಕ್ಕ ಮಾಡ್ತಿದ್ದೀನಿ. ಸುಕ್ಕ ಅಂದ್ರೆ ಇದು ಕುಂದಾಪುರ ಸ್ಟೈಲ್ ಸುಕ್ಕ ಮಾಡ್ಬೇಕಂತ ಎಣಿಸ್ಕೊಂಡಿದೀನಿ. ನೋಡುವ, ನನಗ್ ಮಾಡಕ್ ಬರಲ್ಲ, ಅಮ್ಮನ್ ಕೇಳಿ ಒಂದೊಂದೇ ಸ್ಟೆಪ್ ನಿಮಗ್ ತೋರಿಸ್ತೀನಿ ಹೇಗ್ ಮಾಡೋದು ಅಂತ. ಬನ್ನಿ. ಇವತ್ ನಾವು ಮಾಡಕ್ ಹೊರಟಿರೋದು ಟೈಗರ್ ಚಟ್ಲಿ ಸುಕ್ಕ. ಅದು ಕುಂದಾಪುರ ಸ್ಟೈಲ್ ಸುಕ್ಕ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇದು ಟೈಗರ್ ಚಟ್ಲಿ. ಐ ಥಿಂಕ್ ಇದೆರಡರ ಒಂದು ಮಂಡಿ ಚಟ್ಲಿ, ಯಾವ್ದು ಅಂತ ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಪಪ್ಪ ಹೇಳಿದ್ರು. ಟೋಟಲಿ 3 ಟೈಪ್ಸ್ ಆಫ್ ಚಟ್ಲಿ ಇದೆ. ಎಸ್, ಕುಯ್ಯೋದಾ? ಹಾ, ಈಗ ಅಮ್ಮ ನಂಗೆ ಕುಯ್ಯೋದು ಹೆಂಗಂತ ಹೇಳಿಕೊಟ್ಟಿದ್ರು, ಆದ್ರೆ ಈ ಗುಂಡ ಯಾವ್ದಕ್ಕೂ ಬಿಡುದಿಲ್ಲ ಅಲ್ಲ. ಏ ಗುಂಡ, ಕಮ್ ದ ಸೈಡ್. ಗುಂಡ, ನಮ್ಮನೆ ಗುಂಡ ಇಂಗ್ಲಿಷ್ ಎಲ್ಲ ಬತ್ತು. ಕಮ್ ದ ಸೈಡ್ ಅನ್ಕೊಂಡೆ ಬತ್ತ. ಗುಂಡ, ಏ ಗುಂಡ, ನನ್ ಮಾತಿಗೆ ಬೆಲೆನೇ ಇಲ್ಲ. ಅಮ್ಮ ಹೇಳಿನೇ ಕೊಡ್ತಿಲ್ಲಲ್ಲ. ಆಗ ಕಾಂಬೋದಲ್ಲ, ನೀನ್ ಹೇಳ ಯಾವ್ದಾವ್ದು ಬಿಚ್ಕಂದಡಿ ಹೇಳ್ಕಲ್ದ ನೀನು. ಹಾ, ಕಡಿಕೆ ಇದು ಒಚ್ಚೋದು, ಇಲ್ಲ ಈ ತರ ಮಾಡಿ ಒಚ್ಚೋದು ಕಡಿಕೆ. ಓ, ಒಚ್ಚದ್ರ ಮೇಲೆ ಇಷ್ಟು ದೊಡ್ಡದಿತ್ತಲ್ಲ. ನಮ್ ಗುಂಡನ್ ಒಂಚೂರು ವಿಡಿಯೋದಲ್ಲಿ ಚಂದ ಮಾಡಿ ತೋರ್ಸುವ ಅಂದ್ರೆ ಮುಖ ಎಲ್ಲ ಸ್ಕ್ರಾಪ್ ಮಾಡ್ಕೊಂಡ್ ಬಂದಿದ್ದಾನೆ, ಯಾರೋ ಒಟ್ಟಿಗೆ ಜಗಳ ಆಡಕ್ ಹೋಗಿ. ಓಕೆ, ಇದನ್ನ ಮತ್ತೆ ಕಟ್ ಮಾಡ್ಬೇಕಂತೆ. ಕಟ್ ಮಾಡಮ್ಮ. ಇಡೀ ಹಾಕೋಕತ್ತಿಲ್ಲ? ಇಡೀ ಹಾಕು, ದೊಡ್ಡ ತಲೆದು ಮತ್ತೆಂತಲ್ಲ. ಗುಂಡ ಸ್ಮೈಲ್ ಪ್ಲೀಸ್. ಕಾಣಿ, ಎಲ್ಲ ಸ್ಕ್ರಾಪ್, ಎಲ್ಲ ಸ್ಕ್ರಾಪ್. ಹ, ಓಕೆ ಅಮ್ಮ, ಇನ್ನೊಂದು ಹಂಗೆ ತೋರ್ಸ್ಕಂಬ. ಹಾ ಹಾ, ಓ ತಲೆ ಫುಲ್ ಕಟ್ ಮಾಡಿ ಹಾಕ್ಬೇಕಾ? ಅಲ್ಲ, ಸ್ವಲ್ಪ. ಹಾ, ಅದೇ ಸ್ವಲ್ಪ ಅರ್ಧ ತಲೆ ಕಟ್ ಮಾಡ್ಬೇಕು, ಮತ್ತೆ ಕೈನ ಕಾಲನೆಲ್ಲ ಕಟ್ ಮಾಡ್ಬೇಕು. ಗುಂಡ ಗುಂಡ ಬರುದಿಲ್ಲ, ಮತ್ತೆ ಬಾಲ. ಫಸ್ಟ್ ತಲೆ ಅರ್ಧ ಕಟ್ ಮಾಡಿ, ಕೈನೆಲ್ಲ ಕಟ್ ಮಾಡಿ, ಬಾಲ ಕಟ್ ಮಾಡಿ, ಆಮೇಲೆ ತಲೆ ತೆಗೆದು ತಲೆನ ತೆಗಿಬೇಕಾ? ಅದು ಸಿಪ್ಪೆ ಸಿಪ್ಪೆ. ಹಾ, ಇದು ತೆಗೆದು. ವಾವ್, ಎಷ್ಟು ಈಸಿ ಅಲ್ಲ. ನಾ ಮಾಡ್ತೆ ಕಾಣೀಗ. ಅದೇ ಇದು ಈಸಿ. ಇನ್ನೊಂದು ಹಚ್ಚತೆ, ಇಷ್ಟು ದೂರ ಕಟ್ ಮಾಡಕ್ ರಗ್ಲತ್. ಅಂತೂ ಇಂತೂ ಚಟ್ಲಿ ಕಟ್ ಮಾಡೋದ್ ಕಲ್ತ್ಕೊಂಡೆ. ಅದು ಅಂತಿಂತ ಚಟ್ಲಿ ಅಲ್ಲ, ದೊಡ್ಡ ಟೈಗರ್ ಚಟ್ಲಿನೇ ಕಟ್ ಮಾಡ್ತಿದ್ದೀನಿ. ಟೈಗರ್ ಲೇಡಿ ಟೈಗರ್ ಚಟ್ಲಿನ ಕಟ್ ಮಾಡ್ತಿದ್ದಾಳೆ. ಗುಂಡ ಫಸ್ಟ್ ಟೈಮ್ ಮಾಡ್ತಿರೋದು. ಈಗ ಈಗ ನನ್ಗೆ ತೊಳೆ ಮಾಡ್ಬೇಡ. ಓಕೆ, ಈಗ ಇದನ್ನ ಬಿಡ್ಸೋದಷ್ಟೇ ಅಲ್ಲಮ್ಮ. ತಲೆ ಒಂದ್ಸತಿ ಬಿಡ್ಸ್ಕೊಂಡು ಬಾಲ್ ಕಟ್ ಮಾಡಿದೆ. ತಲೆನ ಈ ತರ ಚಂದ ಮಾಡಿ ಸಿಪ್ಪೆ ಬಿಚ್ಕೊಳ್ಬೇಕು. ಆಮೇಲೆ ಮೈ. ಗೋ ಭಾಷೆ ಗೊತ್ತಿಲ್ಲ ಅನ್ಸ್ತೇನೆ. ಆಕ್ಚುಲಿ ನಾನು 1 ಮಿನಿಟ್ ಅಲ್ಲೇ ರಪ್ಪ ರಪ್ಪ ಮಾಡ್ತಿದ್ದೆ, ಗುಂಡ ಇದ್ದಿದ್ದಕ್ಕೋಸ್ಕರ ಲೇಟ್ ಆಗ್ತಿದೆ. ಮೊದ್ಲಿಗೆ ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಈರುಳ್ಳಿ ಕಟ್ ಮಾಡ್ತಿದ್ದೀನಿ. ಈಗ ಅಲ್ಲಿ ಈರುಳ್ಳಿ ಮತ್ತೆ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೆ. ಈಗ ಒಂದ್ ಕಡಿ ಕಾಯಿ ಹೆರಿತಿದ್ದೆ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಅಮ್ಮ ಮಾಡುದಾ ಇಲ್ಲ ನೀವು ಮಾಡುದಾ ಅಂದಳಿ ಎಲ್ಲ ಕನ್ಫ್ಯೂಸ್ ಅಂತ. ನೋಡಿ, ನಾನೇ ಹೆರಿತಿರೋದು, ನಾನೇ ಎಲ್ಲ ಮಾಡೋದು. ಅಮ್ಮ ಹೇಳಿ ಕೊಡ್ತಾರೆ ನಂಗೆ ಅಷ್ಟು ಕುಕಿಂಗ್ ಅಲ್ಲಿ ಐಡಿಯಾಸ್ ಇರ್ಲಿಲ್ಲ ಇದ್ದಿತ್ತು.
ಈಗ ಮಾಡೋತಿಗೆಲ್ಲ ಅಮ್ಮ ಇದ್ ಹಾಕು ಅದ್ ಹಾಕು ಅಂದಳಿ ಎಲ್ಲ ಹೇಳ್ತ್ರು. ಈಗ ಆಲ್ರೆಡಿ ಸುಮಾರು ಒಂದು 4-5 ವಿಡಿಯೋ ಮಾಡಿದೆ ನಾನು. ಸ್ವಲ್ಪ ತಕ್ಕ ಮಟ್ಟಿಗೆ ಐಡಿಯಾ ಬಂದಿತ್ತು ನಂಗೆ ಯಾವ್ದೆಲ್ಲ ಹೇಗೆಲ್ಲ ಮಾಡ್ಬೇಕಂತ. ಒಬ್ಳೆ ಬೇಕಾದ್ರೂ ಕುಕಿಂಗ್ ಮಾಡ್ತೆ. ಸುಕ್ಕಕ್ ಸ್ವಲ್ಪ ಕಾಯಿ ಹೊರದ್ ಹಾಕಿದ್ರೆ ಲೈಕ್ ಆತ್, ಅದಕ್ಕೆ ಸ್ವಲ್ಪ ಕಾಯಿ ಹೊರ್ಕೊಳ್ಳುವ ಅಂದಳಿ. ಈಗ ಬೆಳ್ಳುಳ್ಳಿನ ಜಜ್ಕೊಳ್ಳೋಣ. ವಿಡಿಯೋ ಮಾಡಿದ್ರೆ ತುಂಬಾ ಟೈಮ್ ಆಯ್ತು. ಕುಕಿಂಗ್ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ದೆ. ಸ್ವಲ್ಪ ಬಿಸಿ ಇದ್ದಿದೆ, ಅದಕ್ಕೋಸ್ಕರ ಮಾಡಕ್ ಆಗ್ಲಿಲ್ಲ. ಇನ್ಮೇಲೆ ಮಾಡ್ತೆ. ಈಗ ನಾವು ಮಣ್ಣಿನ ಅಳಿಗೆ ರೆಡಿ ಮಾಡಿ ಇಟ್ಕೊಂಡಿದೀವಿ ಸುಕ್ಕ ಮಾಡಕ್ಕೆ. ಫಸ್ಟ್ ಕೊಬ್ಬರಿ ಎಣ್ಣೆ ಹಾಕಿ, ಆಮೇಲೆ ಈರುಳ್ಳಿ, ಟೊಮೆಟೊ ಮತ್ತೆ ಜಜ್ಜಿ ಇಟ್ಕೊಂಡಿದ್ದಂತ ಬೆಳ್ಳುಳ್ಳಿ ಹಾಕಿ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅರಿಶಿನ ಹಾಕ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಈ ತರ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅರಿಶಿನ. ಈಗ ಚಟ್ಲಿ ಹಾಕಿದ್ದೀನಿ. ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮುಚ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಇದು ಬೆಂದಾದ್ಮೇಲೆ ಹುಣಸೆಹಣ್ಣು ನೀರು ಮತ್ತೆ ಕಾಯಿ ತುರಿ ಮತ್ತೆ ಸುಕ್ಕದ ಪೌಡರ್ನ ಹಾಕ್ಬೇಕು. ಈಗ ಚಟ್ಲಿ ಲೈಕ್ ಬೆಂದಿತ್ತ. ನಾವು ಹೊರದಿಟ್ಕೊಂಡಿರುವಂತ ಕಾಯಿ ತುರಿ ಮತ್ತೆ ಹುಣಸೆಹಣ್ಣು ನೀರು, ನೆನ್ಸಿಟ್ಕೊಂಡಿರುವಂತ ಹುಣಸೆಹಣ್ಣು ನೀರು ಮತ್ತೆ ಅಮ್ಮ ಮಾಡಿದಂತ ಕೋಳಿ ಸುಕ್ಕದ ಪೌಡರ್ ಎಲ್ಲ ಹಾಕೊಂಡು ಚಂದ ಮಾಡಿ ಮಗ್ಚಿ ಒಂದ್ 5 ನಿಮಿಷ ಬೇಯಕ್ ಬಿಡಿ. ಚಟ್ಲಿ ಸುಕ್ಕ ರೆಡಿ. ಚಟ್ನಿ ಸುಕ್ಕ ಲೈಕ್ ಆಯ್ತಾ? ತಡಿ, ತಿಂತಿದ್ದೆ. ಆಯ್ಕಾಯ್ತು. ಎಷ್ಟಾದ್ರೂ ನಾನ್ ಮಾಡಿದ್ದಲ್ಲ, ಲೈಕ್ ಆಯ್ಕೆ. ಹೌದೌದು, ಲೈಕ್ ಆಯ್ತು. ಈ ನನ್ ಚಟ್ನಿ ಸುಕ್ಕ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.